ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಗೈಸ್. ಇವಾಗ ತಾನೇ ನಾನು ಎದ್ದು ರೆಡಿಯಾಗಿ ಫುಲ್ ಫ್ರೆಶ್ ಅಪ್ ಆಗಿದ್ದೆ. ಈ ನನ್ನ ಮಗ ನೋಡಿದ್ರೆ ಇನ್ನೂ ಹಂಗೆ ಅವನೇ ನೋಡಿ ಗೈಸ್. ನೀವು ಒಂದ್ಸಲ ಕೆಪ್ರ ಇದ್ದಂಗೆ ಅವನೇ ಇಂದ ಹನುಮಂತು ಬರ್ತೀನಿ ಅಂತ ಅದಕ್ಕೆ ಒಂದು ಮೀಟಾಗಿ ಹೋಗಿದ್ದೆ. ನೋಡಿದ್ರೆ ಸತ್ಯ ಹೆಣ ಕೂತಿದ್ದೆ. ಯಾಕೋ ಅಂತ ಕೇಳಿದ್ರೆ ಏನೂ ಆನ್ಸರೇ ಮಾಡ್ತಾ ಇಲ್ಲ ಗೈಸ್. ಇನ್ನೇನು ಮಾಡೋದು ಅಂತೇಳಿ ಅಲ್ಲಿಂದ ನಾನು ಟ್ರೇಡಿಂಗ್ ಆಫೀಸ್ಗೆ ಹೊಂಟೆ ಗೈಸ್. ಇವತ್ತು ನಿಫ್ಟಿ ಮತ್ತು ಗೋಲ್ಡ್ ಎರಡು ಅನಾಲಿಸಿಸ್ ಮಾಡ್ದು. ಇವತ್ತು ಇಂಡಿಯನ್ ಮಾರ್ಕೆಟ್ಗೆ ರಜೆ ಇರೋದ್ರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅವಾಗ ಎಲ್ಲರೂ ಡಿಸೈಡ್ ಮಾಡಿ ಬ್ಯಾಡ್ಮಿಂಟನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಬ್ಯಾಡ್ಮಿಂಟನ್ ಕೋರ್ಟೇ ಓಪನ್ ಇಲ್ಲ. ಆಮೇಲೆ ಮತ್ತೆ ಕರೆಸಿ ಎಲ್ಲರೂ ಮತ್ತೆ ಒಳಗೆ ಬಂದ್ವಿ ಗೈಸ್. ಈಗ ಒಂದು ಟೀಮ್ ಕ್ರಿಯೇಟ್ ಮಾಡಿ ಯಾರ್ಯಾರು ಆಡೋದು ಅಂತ ಡಿಸೈಡ್ ಮಾಡಬೇಕು. ಬ್ಯಾಡ್ಮಿಂಟನ್ ಆಡೋಕೆ ಹೋದಾಗ ಬೆಳಕಾಗಿತ್ತು, ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಕತ್ಲೆ ಆಗ್ಬಿಟ್ಟೈತೆ ಗೈಸ್. ಮತ್ತೆ ಆಮೇಲೆ ಶೆಟ್ಟಿ ಫೋನ್ ಮಾಡ್ದ, ಬಾ ಸ್ವಲ್ಪ ಊರಿಗೆ ಹೋಗೋದಿದೆ, ಬಟ್ಟೆ ತೊಗೊಂಬರೋಣ ಅಂತೇಳಿ. ಸೊ ನಾನು ಶೆಟ್ಟಿ ಸ್ವಾಮಿ 3 ಜನನು ಬಟ್ಟೆ ತರೋಕ್ಕೆ ಹೊಂಟ್ವಿ ಗೈಸ್. ಶೆಟ್ಟಿ ಮೊದಲೇ ಕೇಳಬೇಕಾ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ. ಕಾಮಿಡಿ ಮಾಡಿಕೊಂಡು ನಾನು ಶೆಟ್ಟಿ ಸ್ವಾಮಿ 3 ಜನನು ಹೋದ್ವಿ ಬಟ್ಟೆ ಅಂಗಡಿಗೆ. ಇದು ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ ಗೈಸ್, ಅವನು ಬಟ್ಟೆ ಚೇಂಜ್ ಮಾಡ್ತಾ ಇದ್ದ. ಅವನು ವೀಡಿಯೋ ಮಾಡೋಣ ಅಂತೇಳಿ ನಾನು ಸ್ವಾಮಿ ಸುಮ್ಮನೆ ಹಂಗೆ ಆಟ ಆಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಾವೇ ಸುಮ್ಮನೆ ಆಗ್ಬಿಟ್ವಿ ಗೈಸ್, ಹುಡುಗರದು ಮಾನ ಮದುವೆ ಪ್ರಶ್ನೆ ಅಂತ ಹೇಳಿ. ಫೈನಲಿ ಬಟ್ಟೆ ಕಲೆಕ್ಷನ್ ಮುಗೀತು ಗೈಸ್. ಶಾಪ್ ನೇಮ್ ಬಂದು ಗೋಲ್ಡನ್ ಗ್ರ್ಯಾಪ್ಸ್ ಅಂತ ಹೇಳಿ, ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ. ಸೊ ಒಂದ್ಸಲ ವಿಸಿಟ್ ಮಾಡಿ ಗೈಸ್, ನಾಗರಬಾವಿ ಸುತ್ತಮುತ್ತ ಇದ್ದರೆ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ ಗೈಸ್. ಜಯ ಏನಿದು ಕಬಾರ್ಡ್ ತುಂಬ ಬಟ್ಟೆ ಇದ್ರು, ಮತ್ತೆ ಬಟ್ಟೆ ತಗೋಬರ್ತಾವನೆ ಅಂತ ಹೇಳಿ ನನಗೆ ಸ್ವಾಮಿಗೆ ಇಬ್ರಿಗೂ ಕ್ಯಾಕರ್ಸ್ ಮಕ್ಕೋಗಿತ್ತೈತೆ, ಅದಷ್ಟೇ, ಇನ್ನೇನಿಲ್ಲ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.